ಬೇರೆ ಕ್ರಿಕೆಟ್ IPL ಇರ್ಬೋದು ಅಥವಾ ನಮ್ಮ ಬಾಯ್ಸ್ ಟೀಮ್ ಆಡ್ತಾ ಇರೋದು ಇರ್ಬೋದು, ಇಂಡಿಯನ್ ಲೇಡೀಸ್ ಗರ್ಲ್ಸ್ ಟೀಮೇ ಆಡ್ತಾ ಇರೋದಿರ್ಬೋದು, ಸಖತ್ತು ಕ್ರೇಜ್ ಬರುತ್ತೆ ಆಡಿಯನ್ಸ್ ಇಂದ. ಆದ್ರೆ ಬ್ಲೈಂಡ್ ಅಂತ ಬಂದಾಗ ವಿಶ್ವಕಪ್ ಗೆದ್ರೂ ಕೂಡ ಜಾಸ್ತಿ ದಿನ ಆ ಕ್ರೇಜ್ ಉಳಿಲಿಲ್ಲ. ಅವರು ಸಹ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀವಿ. ಈ ತರ ಏನಕ್ಕೆ ತಾರತಮ್ಯ? ಗೆದ್ದ ಮೇಲೆ ಗೌರ್ಮೆಂಟ್ ನಿಮ್ಮನ್ನ ಯಾವ ರೀತಿ ರೆಕಗ್ನೈಸ್ ಮಾಡ್ತು? ಗೆದ್ದ ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮನ್ನ ಗೆದ್ದ ಮೇಲೆ ಬಂದ ತಕ್ಷಣ, ನಾವು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಫೆಲಿಸ್ಟೇಷನ್ ಮಾಡಿದ್ರು. ಮತ್ತೆ 3 ಜನ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ 10 ಲ್ಯಾಕ್ ಮತ್ತೆ ಇನ್ನು ಕೊಟ್ಟಿಲ್ಲ. ನಾವೊಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಜಾಬ್ ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಸಹ ಏನು ಅಪ್ಡೇಟ್ ಬಂದಿಲ್ಲ ನಮಗೆ. ಇವಾಗ MP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಮಿಡಿಯೇಟ್ಲಿ ಅವರಿಗೆ MP ಗೌರ್ಮೆಂಟು 25 ಲ್ಯಾಕ್ಸ್ ಅನೌನ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು, ಕೊಟ್ಟರು ಅವ್ರಿಗಾಲೇನೆ. ಖಂಡಿತ ನೀವು ಕೊಟ್ಟೇ ಕೊಡ್ತೀರಂತ ನನಗೆ ಭರವಸೆ ಇದೆ ಸರ್. ಅದನ್ನ ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಭರವಸೆ ಇದೆ ಸರ್. ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಿ ನಾವು. ದೀಪಿಕಾ ನಿನಗೆ ಏನು ಬೇಕು ಅಂತ ಕೇಳಿದ್ರು ಸರ್. ನನಗೇನು ಬೇಡ, ನಮ್ಮೂರಿಗೆ ರೋಡ್ ಇಲ್ಲ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂದೆ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ರೇಷನ್ ಏನೇನು ಬೇಕೋ ನಮ್ಮ ಮನೆಗೆ ಕಳಿಸ್ಕೊಟ್ರು. ಎಷ್ಟು ಖುಷಿ ಆಯಿತು ಅಂತಂತಂದ್ರೆ, ಹಬ್ಬಾ ಈ ಥರ ಒಂದು ಲೀಡರ್ ಇದ್ದಾರಾ ಅನಿಸ್ತು ನನಗೆ. ಅದಾದಮೇಲೆ ಎಷ್ಟೋ ಜನ ಬಂದ್ಬಿಟ್ಟು ಕೈ ಮುಗಿತಾರೆ ನನಗೆ. ಇಷ್ಟು ಒಂದು ಒಳ್ಳೆ ಹೆಸರು ತಂದು ಕೊಟ್ಟಲ್ಲ ನಮ್ಮೂರಿಗೆ. ಬಂದು ನನ್ನ ಹತ್ರ ಹೇಳಿದ ತಕ್ಷಣ ಹಬ್ಬ ನನ್ನ ಜೀವನ ಸಾರ್ಥಕ ಅನಿಸುತ್ತೆ. ಯಾಕೆ ಅಂದರೆ ನೀವು ಆಗಲೇ ಹೇಳಿದ್ರಿ ಎಲ್ಲ ಸ್ಪೋರ್ಟ್ಸಲ್ಲೂ ನಾನು ಆಡ್ತಾ ಇದ್ದೆ ಅಂತ, ಯಾಕೆ ಕ್ರಿಕೆಟಲ್ಲೇ ನಾನು ಮುಂದುವರಿಬೇಕು ಅಂತ ಅನ್ನಿಸ್ತು? ಅಂತಂದರೆ ಆಗ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನನ್ನ ಯಾರು ಕೇಳ್ತಾ ಇದ್ದಿಲ್ಲ. ಆಗ ಯಾವುದಿಷ್ಟ ಏನು ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮಂಗೂ ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತಾಗುತ್ತೆ? ಇವಾಗ ಹಳ್ಳಿ ಒಂದು ಮನೆಯಿಂದ ಆಚೆ ಮನೆಯಿಂದ ಆಚೆ ಕಳಿಸೋದೇ ಇವಾಗ ಹೆಣ್ಮಕ್ಳು ತುಂಬ ಕಷ್ಟ ಆಗಿಬಿಟ್ಟಿದೆ. ಕಳಿಸ್ತಾನೇ ಇರಲಿಲ್ಲ. ಅಪ್ಪ ಅಮ್ಮ ಕ್ವಶನ್ ಮಾಡಿದ್ದು ನನಗೆ ಅದೇ, ಹುಡುಗರು ಆಡ್ತಾರೆ ಕ್ರಿಕೆಟು, ಸ್ಪೋರ್ಟ್ಸ್ ಆಡ್ತಾರೆ, ನೀನು ಯಾಕೆ ಹೋಗ್ತೀಯ ಆಡ್ತೀಯಾ? ಇವಾಗಲೇ ಊರಲ್ಲೆಲ್ಲ ಆ ಥರ ಮಾತಾಡ್ಕೊಳ್ತಾ ಇದ್ದಾರೆ ತುಂಬ ಕೆಟ್ಟದಾಗೆಲ್ಲನ. ಇವಾಗ ನಾನೇನಾದರೂ ಸ್ಪೋರ್ಟ್ಸ್ ಆಡೋದಕ್ಕೆ ಬೆಂಗಳೂರಿಗೆ ಏನಾದರೂ ಬಂದರೆ ಯಾರ ಜೊತೆ ಹೋದ್ಲೋ ಹಂಗೆಲ್ಲ ಆ ಥರ ಎಲ್ಲ ವ್ಯಂಗ್ಯವಾಗಿ ಮಾತಾಡೋದು, ಆ ಥರ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು ಡಿಗ್ರಿಗೆ ಇಲ್ಲೇ ಸಮರ್ಥನಮ್ಮಲ್ಲಿ ಜಾಯ್ನ್ ಆದೆ ಹಾಸ್ಟೆಲ್ಲಿಗೆ. ಮತ್ತು ಸಮರ್ಥನಮ್ಮೆ ನನಗೆಲ್ಲ ಫೀಸ್ ಕಟ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿದ್ದು. ನಾನು ವಿಜಯನಗರ ಪದವಿ ಪೂರ್ವ ಕಾಲೇಜಲ್ಲಿ ಮಾಡಿದ್ದು. ಅದಾದಮೇಲೆ ಡಿಗ್ರಿನೂ ಕಂಪ್ಲೀಟ್ ಆಯಿತು. ನಾನು 2023ನಲ್ಲಿ ನನಗೆ ಇಂಟರ್ನ್ಯಾಷನಲ್ ಆಪರ್ಚುನಿಟಿ ಸಿಕ್ತು ಆಡೋದಕ್ಕೆ. ಸೆಲೆಕ್ಷನ್ ಆದೆ, ನೇಪಾಳ್ ಸೀರೀಸ್ ಆಡಿದ್ವಿ. ಅದಾದಮೇಲೆ ಬರ್ಮಿಂಗಮ್ನಲ್ಲಿ IBSC ಅಡುಗೆ ಮಾಡಿದ್ವಿ, ಗೋಲ್ಡ್ ಮೆಡಲ್ ವಿನ್ ಆಗಿಬಿಟ್ಟು ಬಂದ್ವಿ. ಅದಾದಮೇಲೆ ನನಗೆ 2024ಅಲ್ಲಿ ನನಗೆ ಜಾಬು ಅಪ್ಲಿಕೇಶನ್ ಹಾಕ್ಬಿಟ್ಟು ನನಗೆ ಸ್ಪೋರ್ಟ್ಸ್ ಕೋಟಾದಿಂದ ನನಗೆ ಜಾಬ್ ಸಿಕ್ತು. ಇದೊಂಥರ ಎಲ್ಲ ಒಂಥರ ಮಿರಾಕಲ್ ಅನಿಸುತ್ತೆ ನನ್ನ ಜೀವನದಲ್ಲಿ. ಅಂತಂತಂದರೆ ನನಗಿವಾಗ ನಾನು ಏನು ಫೀಲ್ ಮಾಡ್ಕೊತೀನಿ ಅಂತಂದರೆ, ಹಬ್ಬ ನಾನು ಅದೃಷ್ಟ ಅಂತೆ, ನಾನು ಬ್ಲೈಂಡ್ ಆಗಿರೋದ್ರಿಂದ ನನಗೆ ಹಂಗೆ ಅನಿಸುತ್ತೆ ನನಗೆ. ಅದಾದಮೇಲೆ ಇವಾಗ ಒಂದು ಫ್ಯಾಮಿಲಿನ ಹುಡುಗರು ಸಂಭಾಳಿಸ್ತಾರೆ. ಇವಾಗ ಎಲ್ಲ ಏನೇನು ಜವಾಬ್ದಾರಿ ಇರುತ್ತೋ ಅದನ್ನೆಲ್ಲ ಅಪ್ಪನ ಯಾರಾದರೂ ನೋಡ್ಕೊಳ್ತಾ ಇರ್ತಾರೆ. ಇವಾಗ ನನಗೇನು ಹೆಮ್ಮೆ ಅನ್ಸೋದಂತಂದರೆ, ನಾನು ನನ್ನ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದೀನಲ್ಲ ಅನ್ನೋದೊಂದು ನನಗೊಂದು ಹೆಮ್ಮೆ. ಅದು ನನಗೆ ಹೆಮ್ಮೆಗಿಂತ ದೇವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ಅಪ್ಪ ಅಮ್ಮ ಅಷ್ಟು ಕಷ್ಟ ಬಿದ್ದು ನನ್ನ ಸಾಕಿ ಇಷ್ಟು ಮುಂದುವರ್ಸಿದ್ರು ನನಗೆ. ಅದಕ್ಕೆ ನನಗೆ ದೇವರನ್ನು, ನನ್ನ ಅಪ್ಪ ಅಮ್ಮ ಸಾಕೋದಕ್ಕೆ ನನಗೊಂದು ದೇವ್ರ ಅವಕಾಶ ಕೊಟ್ಟಿದ್ದಾನೆ ಅಂದ್ಕೊಳ್ತೀನಿ ನಾನು. ಮತ್ತು ನನ್ನ ತಮ್ಮಂದಿರು ಇಬ್ಬರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಇಬ್ಬರೂ. ಮತ್ತು ತುಂಬ ಪ್ರೌಡ್ ಅನಿಸುತ್ತೆ. ಇವಾಗ ಪ್ರೆಸೆಂಟು ಇಂಡಿಯನ್ ಟೀಮ್ ಕ್ಯಾಪ್ಟನ್ ನಾನು. ತುಂಬಾ ಪ್ರೌಡ್ ಅನಿಸುತ್ತೆ. ಅಪ್ಪ ಯಾವಾಗಲೂ ನನ್ನ ಹತ್ರ ಹೇಳ್ತಾಯಿದ್ರು,
ಆ ಅಪ್ಪಂಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚು ಅವರಿಗೆ. ಆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನೋಡ್ತಲೇ ಇರ್ತಾರೆ. ಯಾವುದಾದ್ರೂ ಒಂದು ಹೈಲೈಟ್ ಯಾವುದಾದ್ರೂ ಮ್ಯಾಚ್ ಯಾವ್ದಾದ್ರು ತೋರಿಸ್ತಾ ಇರ್ತಾರಲ್ಲ ಅದನ್ನ ಹಾಕೊಳ್ತಾರೆ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಆಫ್ ಮಾಡ್ಬಿಟ್ಟು ಮಲ್ಕೊ, ನಿನ್ ನಿದ್ದೆ ಬರೋದಿಲ್ವ ಏನು ಇಲ್ಲ. ನೀವು ಕ್ರಿಕೆಟ್ಗೆ ಬಂದು ಟಿವಿ ಇದೆಯಾ ಮನೇಲಿ ಇವಾಗ? ಇವಾಗ ಟಿವಿ ಇದೆ, ಮೊನ್ನೆ ತಗೊಂಡೋಗಿ ಕೊಟ್ಟೆ ನಾನು. ಅದಾದ್ಮೇಲೆ ನೋಡ್ತಾ ಇರ್ತಾರೆ ಅಪ್ಪ, ಯಾವಾಗಲೂ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅಪ್ಪ ನನ್ನ ಹತ್ರ ಒಂದು ಬಾರಿ ಹೇಳಿದ್ರು, ನೀನು ಅಂದರೆ ಅಪ್ಪಂಗೆ ರೋಹಿತ್ ಶರ್ಮಾ ಸರ್ ಅಂತಂದರೆ ತುಂಬ ಇಷ್ಟ ಅಪ್ಪಂಗೆ. ನೀನು ರೋಹಿತ್ ಶರ್ಮಾ ಸರ್ ಥರ ಟೀಮ್ ಲೀಡ್ ಮಾಡಬೇಕು, ನಾನು ನೋಡಬೇಕು ಯಾವ ಥರ ಲೀಡ್ ಮಾಡ್ತೀಯಾ ಅಂತಂದ್ಬಿಟ್ಟು. ನಾನು ಅಂತಂದರೆ ಟೀಮಲ್ಲಿ ಸ್ವಲ್ಪ ಅಂತಂದರೆ ಗ್ರೌಂಡಲ್ಲಿ ಮಾತ್ರ ನಾನು ಸ್ವಲ್ಪ ಅಗ್ರೆಸಿವ್ನೆಸ್ ಆಗಿ ಸ್ವಲ್ಪ ಏನು ಸ್ವಲ್ಪ ಬೈತಾ ಇರ್ತೀನಿ ಎಲ್ಲರಿಗೂ. ಏನಾದರೂ ಒಂದು ಬಾಲ್ ಬಿಟ್ಟರೆ ಬಾಲ್ ಏನಾದರೂ ವೈಡ್ ಆಗ್ತಾಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಬೈತಾ ಇರ್ತೀನಿ ಎಲ್ಲರೂ ಪ್ಲೇಯರ್ಸ್ಗೆ. ಸೊ ಅದಾದಮೇಲೆ ನನಗೆ 2024 ಕರ್ನಾಟಕ ಟೀಮ್ ಕ್ಯಾಪ್ಟನ್ ಲೀಡ್ ಮಾಡಿದೆ ನಾನು. ಅದಾದಮೇಲೆ ನನಗೆ ನೀನೇ ಇಂಡಿಯನ್ ಟೀಮ್, ನನಗೆ ಮಾಂತೆ ಸರ್ ಕರೆದ್ಬಿಟ್ಟು ದೀಪಿಕಾ ಕ್ಯಾಪ್ಟನ್ ಆಗ್ತೀಯಾ ಅಂತಂತಂದ್ರೆ, ಸರ್ ಬೇಡ ಸರ್, ನನಗೆ ಎಲ್ಲರಿಗೂ ಬೈತಿರ್ತೀನಿ ಸರ್, ನನಗೆ ಬೇಡ ಸರ್ ಅಂತಂತಂದೆ. ಅದಕ್ಕೆ ಇಲ್ಲ ಮರಿ, ಏನೂ ಆಗಲ್ಲ, ನೀನು ಚೆನ್ನಾಗಿ ಲೀಡ್ ಮಾಡ್ತೀಯಾ, ಮಾಡು ಅಂತಂತಂತಂದರು. ಅದಾದಮೇಲೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟರು ನನಗೆ. ಆಲ್ ಕ್ಯಾಬಿ ಟೀಮ್ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು, ಮತ್ತು ನಮ್ಮ ಸ್ಟೇಟ್ ಬೋರ್ಡ್ ಕೂಡ ಡಿಸ್ಕಸ್ ಮಾಡಿಬಿಟ್ಟು ನನಗೆ ಕ್ಯಾಪ್ಟನ್ಸಿ. ಯಾವತ್ತಾದ್ರೂ ನೀವು ಅಂದ್ಕೊಂಡಿದ್ರಾ ನಾನು ಕ್ರಿಕೆಟ್ ಆಡ್ತೀನಿ, ಅದರಲ್ಲೂ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತೀನಿ ಅಂತ? ಖಂಡಿತ ಯಾವಾಗಲೂ ನಾನು ಅಂದ್ಕೊಂಡಿದ್ದಿಲ್ಲ, ಬಟ್ ತುಂಬಾ ಶ್ರಮ ಆಗ್ತಾ ಇದೆ. ಅಂತಂದರೆ ತುಂಬ ಡೆಡಿಕೇಟ್ ಮಾಡ್ತಾ ಇದ್ದೆ ಕ್ರಿಕೆಟ್ಗೋಸ್ಕರ. ಅಂತಂದರೆ ನಾನು ಅಂತಂದರೆ ನಾರ್ಮಲ್ ಕ್ರಿಕೆಟ್ ಅವರು ಯಾವ ಥರ ಬೆಳೆದಿದ್ದಾರೋ ಅದೇ ಥರ ನಾನು ಬೆಳಿಬೇಕು, ಅವ್ರ ಥರ ಆಡಬೇಕು ಅನ್ನೋದೊಂದು ನನಗೊಂದು ಇತ್ತು. ಬಟ್ ಅದಕ್ಕಿಂತ ನನಗೆ ಚಿಕ್ಕ ಹುಡುಗಿನಲ್ಲಿ ನಾನು ಪೊಲೀಸ್ ಆಗಬೇಕನ್ನೋದು ತುಂಬ ಕನಸಿತ್ತು ನನಗೆ. ಅಂತಂದರೆ ಏನಾದರೂ ಪೊಲೀಸು IAS ಆ ಥರ ಆಗಬೇಕನ್ನೋದು ದೊಡ್ಡ ಡ್ರೀಮ್ ಇತ್ತು ನನಗೆ. ಅಂತಂದರೆ ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು, ನನ್ನ ಕೈಲಿಂದ ಏನಾದರೂ ಅಟ್ಲೀಸ್ಟ್ ನನ್ನ ಜನ್ಮ ಸಾರ್ಥಕ ಆಗಬೇಕು, ನಾನು ದೇಶಕ್ಕೊಂದು ಇದೊಂದು ಮಾಡಿದ್ದೀನಿ, ನಾನೊಂದೊಂದು ಹೆಸರು ತಂದುಕೊಟ್ಟಿದ್ದೀನಿ. ಈಗ ಇದೆ, ತುಂಬ ಇದೆ. ಈಗ ಸಾಧಿಸ್ಬೇಕು, ಇನ್ನೂ ನನಗೆ ಈಗ ಅನಿಸುತ್ತೆ, ನನಗೆ ಇನ್ನೂ ಸಾಧಿಸ್ಬೇಕು ನಮ್ಮ ದೇಶಕ್ಕೋಸ್ಕರ, ಇನ್ನೂ ಏನಾದರೂ ಮಾಡಿಕೊಡ್ಬೇಕು, ಏನಾದರೂ ಇನ್ನೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅನ್ನೋದು ಇನ್ನೂ ನನಗೆ ತುಂಬ ಇಷ್ಟ ಇದೆ. ನನ್ನ ಡ್ರೀಮ್ ಇರೋದು ಅಟ್ಲೀಸ್ಟು ನನಗೆ ಆಗ ಒಂದು 4-5 ಜನಕ್ಕೆ ನಮಗೆ ಆಗ ಊಟಕ್ಕೆ ಸಹ ತುಂಬ ಕಷ್ಟ ಇತ್ತು. ಈಗ ನನ್ನ ಕೈಲಿ ಒಂದು ಉದ್ಯೋಗ ಇದೆ, ಅದರಲ್ಲಿ ಇರೋ ಒಂದು ಹಣದಲ್ಲೇ ಒಂದು 4-5 ಜನಕ್ಕೆ ಊಟ ಹಾಕೋ ಒಂದು ಶಕ್ತಿ ನನಗೆ, ಆ ಥರ ಒಂದು ಸೋಷಿಯಲ್ ವರ್ಕ್ ಮಾಡಬೇಕನ್ನೋದು ನನ್ನ ಆಸೆ ಇದೆ. ಮತ್ತು ನನಗೆ IAS ಪಾಸ್ ಮಾಡಬೇಕನ್ನೋದೊಂದು ಡ್ರೀಮ್ ಇದೆ. ನಾನು 2024 ನನಗೆ ರಾಜ್ಕುಮಾರ್ ಅಕಾಡೆಮಿ ಅವರು ನನಗೆ ಫ್ರೀ ಕೋಚಿಂಗ್ ಆಗಿ ನನಗೆ ಫ್ರೀ ಕೋಚಿಂಗ್ ಸೀಟ್ ಕೊಟ್ಟರು ನನಗೆ. ಮತ್ತು ಆ ಸಂದರ್ಭದಲ್ಲೇ ನನಗೆ ಜಾಬ್ ಆಯಿತು. ಸೊ ಹಂಗಾಗಿ ಇದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ. ಈಗಲೂ ಸಹ ಅವ್ರು ಯಾವಾಗಲೂ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಇಷ್ಟೇ ನೀನು ಇಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ಬಂದು ಇಷ್ಟು ಅಚೀವ್ ಮಾಡಿದೀಯಾ, ಖಂಡಿತ ನೀನು IAS ಪಾಸ್ ಮಾಡ್ತೀಯ, ನಾವು ಮತ್ತೆ ನಿನಗೆ ಯಾವಾಗಲೂ ಫ್ರೀ ಸೀಟ್ ಇದ್ದೇ ಇರುತ್ತೆ, ಬಂದು ಜಾಯಿನ್ ಆಗು, ನಿಂಗೆ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಇದ್ದಾರೆ. ಖಂಡಿತ ನಾನು IAS ಮಾಡ್ತೀನಿ, IAS ಪಾಸ್ ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆಂಟ್ ಇದೆ. ಮತ್ತು ಸಮರ್ಥ ನಮ್ಮ ಕ್ಯಾಬಿ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಪರ್ಸ್ನಲ್ಲೇ ಆಗಿರ್ಬೋದು. ಇವಾಗ ಈ ಮಟ್ಟದಲ್ಲಿ ಇದ್ದೀನಿ ಅಂತಂತಂದರೆ ಅದಕ್ಕೆಲ್ಲ ಕಾರಣ ಮಹಾಂತೇಶ್ ಸರ್, ಕ್ಯಾಬಿ, ಸಮರ್ಥ ನಮ್ಮ. ಮತ್ತು ವಿನ್ ಆದಮೇಲೆ ನಮ್ಮ MLA ಆಗಿರ್ಬೋದು, ಮತ್ತು ನನ್ನ ಚಿಕ್ಕಪ್ಪ ಆಗ್ತಾರೆ MLC ಅವರು. ಫಸ್ಟ್ MLA ಆಗಿದ್ದರು, ಇವಾಗ MLC. ಅವರು ಸಹ ನಾನು ವಿನ್ ಆದ ತಕ್ಷಣ ಕರೆದ್ಬಿಟ್ಟು ಸನ್ಮಾನ ಮಾಡಿದ್ರು. MLA ನಮ್ಮ ರಾಜು ಸರ್ ಆಗಿರ್ಬೋದು, ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಈಗಲೂ ಸಹ ಏನೇ ಪ್ರಾಬ್ಲಮ್ ಬೇಕಾದರೂ ನಮ್ಮನ್ನು ಕೇಳು, ನಾವು ಮಾಡಿಕೊಡ್ತೀವಿ ಅಂತ ಇವಾಗ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ. ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿದ್ವಿ, ಒಳ್ಳೆ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ವಿ. ಇವಾಗ ಪ್ರಧಾನಮಂತ್ರಿ ಸರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತು ಅಂದ್ರೆ, ವರ್ಲ್ಡ್ ಕಪ್ ಗೆದ್ದ ಮೇಲೆ ಬೇರೆ, ವರ್ಲ್ಡ್ ಕಪ್ ಗೆಲ್ಲೋ ಮುಂಚೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು
ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇರ್ಬೋದು ಸಪೋರ್ಟ್ ಮಾಡ್ತಾ ಇತ್ತಾ? ನಮಗೆ ವರ್ಲ್ಡ್ ಕಪ್ ಕಂಡಕ್ಟ್ ಮಾಡೋದಕ್ಕೆ ಕರ್ನಾಟಕ ಗೌರ್ಮೆಂಟು ಸಪೋರ್ಟ್ ಮಾಡಿದೆ. ಅದಾದಮೇಲೆ ಅಷ್ಟಾಗಿ ಇವಾಗ ಯಾಕಂತಂದರೆ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ಅಷ್ಟಾಗಿ ತುಂಬ ವ್ಯತ್ಯಾಸ ಇರುತ್ತೆ. ತುಂಬ ವ್ಯತ್ಯಾಸ ಇರೋದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡೋದಿಲ್ಲ. ಇವಾಗ ನಾರ್ಮಲ್ ಕ್ರಿಕೆಟ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೋ ಬ್ಲೈಂಡ್ ಕ್ರಿಕೆಟ್ಗೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂತಂದರೆ, ಇವಾಗ ಅವರು ಸಹ ದೇಶಕ್ಕೋಸ್ಕರನೇ ಆಡ್ತಾರೆ, ನಾವು ಸಹ ದೇಶಕ್ಕೋಸ್ಕರನೇ ಆಡ್ತೀವಿ. ಅದರಲ್ಲಿ ಒಂದು ಇವಾಗ ಮ್ಯಾಚಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಸೇಮೇ. ಅವ್ರಿಗೆ ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀರಾ, ನಮಗೆ ಯಾಕೆ ಇಷ್ಟು ಈ ಥರ ಮಾಡ್ತಿದ್ದೀರಾ ಅನ್ನೋದೊಂದು ಕ್ವಶನ್ ನನಗೆ. ನಿಮಗೆ ಅನ್ನಿಸ್ತಾ ಇರುತ್ತಾ ಈ ವಿಚಾರಕ್ಕೆ? ಯಾಕೆ ಅಂದರೆ ಬೇರೆ ಕ್ರಿಕೆಟ್ IPL ಇರ್ಬೋದು ಅಥವಾ ನಮ್ಮ ಬಾಯ್ಸ್ ಟೀಮ್ ಆಡ್ತಾ ಇರೋದು ಇರ್ಬೋದು, ಇಂಡಿಯನ್ ಲೇಡೀಸ್ ಗರ್ಲ್ಸ್ ಟೀಮೇ ಆಡ್ತಾ ಇರೋದಿರ್ಬೋದು, ಸಖತ್ತು ಕ್ರೇಜ್ ಬರುತ್ತೆ ಆಡಿಯನ್ಸಿಂದ, ಗೌರ್ಮೆಂಟಿಂದ ಕೂಡ ಸಖತ್ತು ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಲ್ತಾರೆ. ಆದರೆ ಬ್ಲೈಂಡ್ ಅಂತ ಬಂದಾಗ ವಿಶ್ವಕಪ್ ಗೆದ್ರೂ ಕೂಡ ಜಾಸ್ತಿ ದಿನ ಆ ಕ್ರೇಜ್ ಉಳಿಲಿಲ್ಲ ಜನರಲ್ಲಿ. ಜಾಸ್ತಿ ದಿನ ಜನರಲ್ಲೂ ಆ ಕ್ರೇಜ್ ಹುಟ್ಲಿಲ್ಲ, ನಮ್ಮ ಗೌರ್ಮೆಂಟ್ಸ್ಗಳಲ್ಲೂ ಅಷ್ಟೊಂದು ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಇನ್ನೂ ಸಪೋರ್ಟ್ ಕೊಡಬೇಕು, ಇನ್ನೂ ಮೇಲ್ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಪರ್ಸ್ನಲಿ ನನಗೆ ಕಾಣಿಸ್ಲಿಲ್ಲ. ಆ ಥರ ನಿಮ್ಗೆ ಏನಾದರೂ ಅನಿಸಿದ್ಯಾ? ಆ ಥರ ಫೀಲ್ ಆಗಿದೆಯಾ? ತುಂಬ ಬಾರಿ ಫೀಲ್ ಆಗುತ್ತೆ ನಮಗೆ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ನಾವು ಅದೇ ಥರ ಫೀಲ್ ಮಾಡ್ಕೊಳ್ತೀವಿ. ಅಂತಂತಂದರೆ ನಾನು ಹೇಳ್ದಂಗೆ ಅವರು ಸಹ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀವಿ. ಈ ಥರ ಏನಕ್ಕೆ ತಾರತಮ್ಯ? ಗೇಮ್ ಅಂತಂದಮೇಲೆ ಎಲ್ಲ ಗೇಮು ಒಂದೇ ಆಗುತ್ತೆ. ಇವಾಗ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ನಾವು ಸ್ಟ್ರಗಲ್ ಮಾಡ್ತಿದ್ದಾರೆ. ಮೇಯ್ನಾಗಿ ನಮಗೆ ಓನ್ ಗ್ರೌಂಡ್ ಇರೋದಿಲ್ಲ. ಇವಾಗ ನಾರ್ಮಲ್ ಕ್ರಿಕೆಟ್ ಅವ್ರಿಗಾದರೆ ಓನ್ ಗ್ರೌಂಡು ಇರುತ್ತೆ, ಅವರಿಗೆ ನ್ಯೂಟ್ರಿಷನ್ ಫುಡ್ ಇರುತ್ತೆ, ಬೇರೆ ಬೇರೆ ಹೊಸ ಅಂತಂದರೆ ತುಂಬಾಗಳ ಡ್ರೆಸ್ಗಳಾಗಿರ್ಬೋದು, ಶೂಗಳಾಗಿರ್ಬೋದು, ಬ್ಯಾಟ್ಗಳಾಗಿರ್ಬೋದು, ತುಂಬ ಕೊಡ್ತಾ ಇರ್ತಾರೆ ಅವ್ರಿಗೆ. ಬಟ್ ನಮಗೆ ಆ ಥರ ಇಲ್ಲ. ನಾವು ಕ್ಯಾಬಿ ಸಮರ್ಥನಮೇ ನಮಗೆ ತುಂಬ ಅವರು ತುಂಬ ಚಿಕ್ಕ ಪುಟ್ಟ ನಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವಾಗ ನಮಗೆ ವರ್ಲ್ಡ್ ಕಪ್ಪಿಗೆ SBI ಬ್ಯಾಂಕು ಸಹ ತುಂಬ ಸಪೋರ್ಟ್ ಮಾಡ್ತು ನಮಗೆ. ಮತ್ತೆ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, LIC ಆಗಿರ್ಬೋದು, ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟ್ ನಿಮ್ಮನ್ನ ಯಾವ ರೀತಿ ರೆಕಗ್ನೈಸ್ ಮಾಡುತ್ತೆ? ಗೆದ್ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮನ್ನ ಗೆದ್ಮೇಲೆ ಬಂದ ತಕ್ಷಣ, ನಾವು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಫೆಲಿಸ್ಟ್ರೇಷನ್ ಮಾಡಿದ್ರು. ಮತ್ತೆ 3 ಜನ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ 10 ಲ್ಯಾಕ್ ಮತ್ತೆ ಇನ್ನೂ ಕೊಟ್ಟಿಲ್ಲ, ಅನೌನ್ಸ್ ಮಾಡಿದ್ದಾರೆ. ನಾನೊಂದು ಇವಾಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರ ಹತ್ರ, ಖಂಡಿತ ನೀವು ಕೊಟ್ಟೇ ಕೊಡ್ತೀರಂತ ನನಗೆ ಭರವಸೆ ಇದೆ ಸರ್. ಅದು ನಮಗೆ ಒಂದು ಸ್ವಲ್ಪ ಅದನ್ನು ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಅಟ್ಲೀಸ್ಟ್ ಸಾಲಗಳನ್ನಾದರೂ ತೀರಿಸ್ಕೊಳ್ತೀವಿ ನಾವು. ಮತ್ತು ನಾವೊಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಜಾಬ್ ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಸಹ ಏನು ಅಪ್ಡೇಟ್ ಬಂದಿಲ್ಲ ನಮಗೆ. ಬಟ್ ಅದು ನಮಗೆ ಬೇಗ ಸಿಕ್ಕಿದ್ರೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಖುಷಿಗಿನ್ನ ಇನ್ನೂ ಏನಾದರೂ ಮಾಡಬೇಕು ನಮ್ಮ ರಾಜ್ಯಕ್ಕೋಸ್ಕರ, ಇನ್ನೂ ಏನಾದರೂ ನಾವು ನಮ್ಮ ರಾಜ್ಯಕ್ಕೋಸ್ಕರ ಇನ್ನೂ ಹೆಸರು ತಂದು ಕೊಡಬೇಕು ಅನ್ನೋ ಉತ್ಸಾಹ. ವರ್ಲ್ಡ್ ಕಪ್ ಟೀಮ್ ಅಥವಾ ನಮ್ಮ ಇಂಡಿಯನ್ ಬ್ಲೈಂಡ್ ಟೀಮಲ್ಲಿ ನಿಮ್ಮಂತೆಯೇ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದ್ರು. ನಮ್ಮ ಗೌರ್ಮೆಂಟ್ ಇನ್ನೂ ಅದರ ಅಪ್ಡೇಟ್ ತೊಗೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇರೆ ರಾಜ್ಯದಲ್ಲಿ ಅವ್ರಿಗೇನಾದರೂ ಅನೌನ್ಸ್ಮೆಂಟ್ ಮಾಡಿ ಅವ್ರಿಗೇನಾದರೂ ಜಾಬ್ ಫೆಸಿಲಿಟಿ ಆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆಯಾ? ಹಾಲೆ ಕೊಟ್ಟಿದೆ. ಇವಾಗ MP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಮಿಡಿಯೇಟ್ಲಿ ಅವರಿಗೆ MP ಗೌರ್ಮೆಂಟು 25 ಲ್ಯಾಕ್ಸ್ ಅನೌನ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು, ಕೊಟ್ಟರು ಅವ್ರಿಗೆ ಅಲ್ಲೇನೆ. ಸೊ ಮತ್ತು ಅಸ್ಸಾಂ ಹುಡುಗಿ ಸಿಮುದಾಸ್ ಅಂತ ಒಂದು ಹುಡುಗಿ ಇದ್ಲು, ಇಮಿಡಿಯೇಟ್ಲಿ ಅವಳಿಗೆ 10 ಲ್ಯಾಕ್ ಅಮೌಂಟ್ ಕೊಟ್ಬಿಟ್ಟು ಇಮಿಡಿಯೇಟ್ಲಿ ಜಾಬ್ ಸ್ಯಾಂಕ್ಷನ್, ಅವಳದು ಲೈಫ್ ಸೆಟಲ್ ಅವಳದು. ಸೊ ಅದೇ ಥರನೇ ಎಲ್ಲ ಪ್ಲೇಯರ್ಸ್ಗೂ ಅದೇ ಥರನೇ. ಆದರೆ ನಮ್ಮ ಸ್ಟೇಟಲ್ಲಿ ಮಾತ್ರ ಸ್ವಲ್ಪ ಹಿಂಜರಿಕೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ ಬಟ್ ಇನ್ನೂ ತಲುಪಿಲ್ಲ. ಅದು ನಾನು ಸರ್ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ಸಿದ್ದರಾಮಯ್ಯ CM ಸರ್ ಹತ್ರನ. ಅದು ನಮಗೆ ಬೇಗ ತಲುಪಿಸಿದ್ರೆ ಮತ್ತು ನಮಗೆ ಬೇಗ ಜಾಬ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಅಟ್ಲೀಸ್ಟ್ ಅಪ್ಪ ಅಮ್ಮ ಕಷ್ಟಗಳಾದರೂ ತೀರ್ಸೋದಕ್ಕಾಗುತ್ತೆ ನಾವು. ಇಷ್ಟೇ, ಇನ್ನೂ ಹೆಚ್ಚಿಗೆ ಆಗಿ ನಮಗೆ ಸಪೋರ್ಟ್ ಮಾಡಿ. ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದೇ ಥರ ಬ್ಲೈಂಡ್ ಕ್ರಿಕೆಟ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಾವು ನಿಮಗೆ ಇದ್ರ ಮೂಲಕ ಸಪೋರ್ಟ್ ಮಾಡ್ತೀವಿ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ತೀವಿ, ಯಾಕಂದರೆ ಎಲ್ಲರೂ ಕೂಡ ಕಷ್ಟದಿಂದಲೇ ಬಂದಿರೋವಂಥ ಕ್ಯಾಂಡಿಡೇಟ್ಸ್ಗಳು ಬ್ಲೈಂಡ್ ಟೀಮಲ್ಲಿರೋದು. ನೀವು ಹೇಳಿದ ಹಾಗೆಯೇ ಆಡಿಯನ್ಸಲ್ಲಾಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಾಗಿರ್ಬೋದು ಅಥವಾ ನಮ್ಮ ಮೇಯ್ನ್ ಇಂಡಿಯನ್ ಗೌರ್ಮೆಂಟೇ ಇರ್ಬೋದು, ಕ್ರಿಕೆಟ್ ಅಂತ ವಿಚಾರದಲ್ಲಿ ಕ್ರೇಜ್ ಇದೆ, ಸಂಭ್ರಮ ಇದೆ, ಎಲ್ಲ ಇದೆ. ಆದರೆ
ಬೇರೆ ನಾರ್ಮಲ್ ಟೀಮ್ಗೂ ಟೂರ್ನಿಮೆಂಟ್ಗಳಿಗೂ ಇರೋ ವ್ಯತ್ಯಾಸ ಅಥವಾ ಅಲ್ಲಿರೋ ಕ್ರೇಜು ನಿಮ್ಮ ಟೀಮ್ಗೆ ಅಂತ ಬಂದಾಗ ಕೊಡ್ತಿರ್ಲಿಲ್ಲ. ನಾವು ಅಬ್ಸರ್ವ್ ಮಾಡಿದ ಹಾಗೆ ಏನು ಸಪೋರ್ಟ್ ನಿಮಗೆ ಸಿಗಲಿ, ಹಾಗೆ ಗೌರ್ಮೆಂಟ್ ಏನು ನಿಮಗೆ ಕೊಡಬೇಕು ಅಂತ ಅನೌನ್ಸ್ ಮಾಡಿದರೆ ಅದು ಆದಷ್ಟು ಬೇಗ ನಿಮಗೆ ತಲುಪಿಸುವಂಥ ಕೆಲಸ ಗೌರ್ಮೆಂಟ್ ಮಾಡಲಿ ಅಂತ ನಾವು ಎಷ್ಟೋ ಇವಾಗ ನಾವಲ್ದೇನೆ ಇವಾಗ ಅಣ್ಣಂದಿರಿದ್ದಾರೆ, ಸೀನಿಯರ್ಸ್ ಅಣ್ಣಂದಿರು, ಎಷ್ಟೋ ಅವರು 4-5 ವರ್ಲ್ಡ್ ಕಪ್ ಆಡಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಒಂದು ಜಾಬ್ ಇಲ್ಲ, ಗೌರ್ಮೆಂಟ್ ಜಾಬ್ ಇಲ್ಲ ಅವರಿಗೆ. ತುಂಬಾ ಬಾಧೆ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಈ ತರ ಯಾಕೆ ತಾರತಮ್ಯ ಮಾಡ್ತಾರೆ ನಮಗೆ? ಕರ್ನಾಟಕದವರು ಪ್ರಕಾಶ್ ಅಣ್ಣ ಆಗಿರ್ಬೋದು, ಲೋಕಿ ಅಣ್ಣ ಆಗಿರ್ಬೋದು, ಭಾಸ್ಕರ್ ಅಣ್ಣ ಆಗಿರ್ಬೋದು, ಇವರೆಲ್ಲ ಇಂಡಿಯಾ ರೆಪ್ರೆಸೆಂಟ್ ಮಾಡಿರೋರು. 4-5 ವರ್ಲ್ಡ್ ಕಪ್ ಆಡಿರೋರು. ಪ್ರಕಾಶ್ ಅಣ್ಣ ಸೀನಿಯರ್ ಪ್ಲೇಯರ್, ಅಣ್ಣ 5 ವರ್ಲ್ಡ್ ಕಪ್ ಆಡಿದ್ದಾರೆ. ಪಾಕಿಸ್ತಾನ ವಿರುದ್ಧ ಗೆದ್ಕೊಂಡು ಬಂದಿದ್ದಾರೆ ಅವರು. ಇವರಿಗೆ ಇಲ್ಲಿವರೆಗೂ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅವರಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ತುಂಬಾ ಬೇರೆ ಸ್ಟೇಟ್ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಇವಾಗ ಒಡಿಶಾ ಆಗಿರ್ಬೋದು, MP ಆಗಿರ್ಬೋದು, ಅಲ್ಲೆಲ್ಲ ಗೌರ್ಮೆಂಟ್ ಜಾಬ್ಗಳು ಕೊಟ್ಟಿದ್ದಾರೆ ಅವರಿಗೆಲ್ಲನ. ಒಂದು ಇವಾಗ ಒಂದು ನ್ಯಾಷನಲ್ ಆಡ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅವರಿಗೆ ಈ ತರ. ಬಟ್ ನಮ್ಮ ರಾಜ್ಯದಲ್ಲೂ ಸಹ ಆಗುತ್ತೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ. ನಾನು ಖಂಡಿತ ಕೊಡ್ತಾರೆ ನಮಗೆ. ಬೇಗ ಮಾಡಿಕೊಟ್ರೆ ಇನ್ನು ತುಂಬ ಹೆಲ್ಪ್ ಆಗುತ್ತೆ ನಮ್ಗೆ. ಹೌದು, ಖಂಡಿತ. ಓಕೆ, ಮತ್ತೆ ಗೌರ್ಮೆಂಟ್ ವಿಚಾರಗಳನ್ನು ಬಿಟ್ಟು, ಬೆನಿಫಿಟ್ಸ್ನ ಬಿಟ್ಟು ಬೇರೆ ನಿಮ್ಮ ಬಾಲ್ಯದ ದಿನಗಳಿಗೆ ಬರೋಣ. ನೀವಾಗಲೇ ಹೇಳ್ತಾ ಇದ್ರಿ ಊರು, ಮೂಢನಂಬಿಕೆ, ತಾತ್ಸಾರ, ವ್ಯಂಗ್ಯ ಇವುಗಳಿಂದನೇ ಬೆಳ್ಕೊಂಡು ಬಂದ್ರಿ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಒಂದು ಹುಡುಗಿ ನೀವು ಹೇಳಿದ ಹಾಗೇನೆ ಒಂದು ಊರು ಬಿಟ್ಟು, ಇಂತಹ ಹಳ್ಳಿಗಳಲ್ಲಿ ಬೆಳೆದಂಥ ಹುಡುಗಿ ಆ ಊರು ಬಿಟ್ಟು ಬೇರೆ ಸಿಟಿಗೆ ಹೋಗ್ತಾಳೆ ಅಂತಂದ್ರೇ ಭಾರಿ ಏನು ಅದಕ್ಕೆ ಅಪೋಸ್ಗಳು ಬರುತ್ತೆ, ಬೇರೆ ಬೇರೆ ಮಾತುಗಳನ್ನು ಕೇಳ್ಕೊಂಬರ್ಬೇಕಾಗತ್ತೆ. ಅಂಥ ಸಿಚುವೇಶನ್ನಲ್ಲಿ ನೀವು ಕೂಡ ಬೆಳೆದಿರೋರು. ಅಂಥದ್ರಲ್ಲಿ ಗಂಡು ಮಕ್ಕಳು ಆಡುವಂತಹ ಕ್ರಿಕೆಟ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಕ್ರಿಕೆಟ್ ಆಟವನ್ನು ಆಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಊರು, ನಿಮ್ಮ ಸುತ್ತಮುತ್ತ ಇರುವವರು ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟರು ಅಥವಾ ಯಾವ ರೀತಿಯಾಗಿ ಅಪೋಸ್ ಮಾಡಿದ್ರು? ಆ ದಿನಗಳು ಹೇಗಿತ್ತು? ನಾನು ಅಪ್ಪ ಅಮ್ಮಂಗೆ ಕೇಳಿದೆ, ಅಪ್ಪ ನಾನು ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅಪ್ಪ ಅಮ್ಮ ಮೊದಲೇ ಊರಲ್ಲೆಲ್ಲ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ಕೊಳ್ತಾ ಇದ್ರು. ಅವ್ರೇನು ಮಾಡ್ತಾರೆ, ಏನು ಮಾಡೋದಕ್ಕಾಗಲ್ಲ ಅನ್ನೋ ಥರ. ಅದಾದಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ, ನಾನು ಹೋಗ್ತೀನಿ, ನೀವು ಬಿಟ್ಟಾಕಿ ಅವರು ಇವ್ರು ಹಂಗೆ ಅಂತಾರೆ ಅಂತ ಅಂದ್ಬಿಟ್ಟು ನಾ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ದೆ ನಾನು. ಅದಾದಮೇಲೆ ನಾನು ಹೊರಗಡೆ ಬಂದಾದಮೇಲೆ ನಾನು ಈಗ ಏನಾದರೂ ಹಾಸ್ಟೆಲಿಂದ ಏನಾದರೂ ಒಂದು ಹೊಸ ಬಟ್ಟೆ ಏನಾದರೂ ತೊಗೊಂಡೋದಾಗ ಎಲ್ಲ ಮಾತಾಡ್ಕೊಳ್ತಾ ಇದ್ದೆ. ಇವಾಗ ಏನಾದರೂ ಅವ್ರ ಕಣ್ಣು ಮುಂದೆ ಏನಾದರೂ ಹೊಸ ಬಟ್ಟೆ ಏನಾದರೂ ಹಾಕೊಂಡ್ರೆ ಯಾರ್ದೋ ಕತ್ಕೊಬಂದಿದ್ದಾಳೆ, ಯಾರ್ದೋ ಕತ್ಕೊಬಂದು ಹಾಕೊಂಡಿದ್ದಾಳೆ ಅನ್ನೋ ಥರ ಎಲ್ಲ ನನ್ನ ಕಿವಿಗೆ ಮುಡಿತು ಅದೆಲ್ಲ ಮಾತುಗಳು. ಅದೆಲ್ಲ ತುಂಬ ಆ ಕ್ಷಣಗಳೆಲ್ಲ ಒಂಥರ ತುಂಬ ಬಾಧೆ ಅನಿಸಿದೆ ನನಗೆ. ಎಷ್ಟೋ ಬಾರಿ ಅಪ್ಪ ಈ ಜೀವನ ಏನಕ್ಕಪ್ಪ, ಇವಾಗ ಮನುಷ್ಯ ಇದ್ಮೇಲೆ ಒಬ್ಬರಿಗೆ ಒಂದು ಒಳ್ಳೇದು ಮಾಡಬೇಕು, ಒಂದು ಒಳ್ಳೇದು ಬಯಸಬೇಕು. ಆಗಲೇ ಸಹ ದೇವರು ಸಹ ನಮಗೊಂದು ಒಳ್ಳೇದು ಮಾಡ್ತಾನೆ. ಖಂಡಿತ ನಮಗೆ ನಾವೊಂದು ಒಳ್ಳೆ ದಾರಿಲಿ ಹೋದ್ರೆ ದೇವರನ್ನು ಒಂದು ಕೈ ಹಿಡದೆ ಹಿಡಿತಾನೆ. ನಮ್ಮ ಮನುಷ್ಯ ಯಾರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಮನುಷ್ಯತ್ವಕ್ಕಾದ್ರೂ ಅಟ್ಲೀಸ್ಟ್ ಬೆಲೆ ಕೊಡಬೇಕು. ಹೌದು. ನಿಮಗೆ ಬೇರೆ ಸುದ್ದಿ ನಿಮ್ಗೆ ಏನಕ್ಕೆ ಬೇಕು? ನಿಮ್ದು ಎಷ್ಟಾಯ್ತಾ ಅಷ್ಟು ನೋಡ್ಕೊಳ್ಳಿ. ನಿಮ್ದು ಏನು ಜೀವನ ಐತೆ ಅದನ್ನು ಮಾಡ್ಕೊಂಡು ಹೋಗಿ, ನಿಮ್ದು ಏನು ಕೆಲಸ ಐತೆ ಅದನ್ನು ಮಾಡ್ಕೊಂಡು ಹೋಗಿ. ಇನ್ನೊಬ್ರ ಬಗ್ಗೆ ಮಾತಾಡ್ಕೋಬೇಡಿ. ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ಳೋದ್ರಿಂದ, ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ನಮಗೆ. ನಾವು ಬೆಳೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಅವ್ರು ಚೆನ್ನಾಗಿರ್ಲಪ್ಪ, ಅವು ಮುಂದೆ ಬರ್ಲಪ್ಪ, ಚೆನ್ನಾಗಿದ್ದಾರ, ಹಾಂ ಚೆನ್ನಾಗಿರ್ಲಿ ಅನ್ನೋದು ಆಶೀರ್ವಾದ ಮಾಡಬೇಕು ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು ನಾವು. ಅದೊಂದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಮಾತ್ರ ಅಪ್ಪ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನಾವೊಂದು ಒಬ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ಖಂಡಿತ ನಮ್ಗೊಂದು ಒಳ್ಳೆ ಸ್ಥಾನ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆಗ ನನ್ನ ತಂದೆ ಒಳ್ಳೆ ತನದಲ್ಲಿ ನಡ್ಕೊಂಡಿರೋದ್ರಿಂದ, ಕೆಲವರಿಗೆ ಒಳ್ಳೇದು ಮಾಡಿರೋದ್ರಿಂದ ನನಗೆ ಇವತ್ತು ಈ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಪ್ಪ ಅಮ್ಮನ್ನ ನೋಡಿದ ತಕ್ಷಣ ನನಗೆ. ಇವಾಗ ಅಪ್ಪ ಅಮ್ಮ ಏನಾದ್ರೂ ನಾನು ಹೇಳ್ತಾ ಇರ್ತೀನಿ ಊರಿಗೆ ಹೋದ ತಕ್ಷಣ, ಅವ್ರು ಹಂಗಂತಾರಲ್ಲಪ್ಪ, ಅವ್ರನ್ನೇನಕ್ಕೆ ಮಾತಾಡಿಸ್ತೀಯಾ ಅಂತಂದ್ರೆ ನಮಗೆ ಇವಾಗ ದೂರ ಇಟ್ಬಿಡೋಣಪ್ಪ ಅಂತಂತಂದ್ರೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಅವ್ರ ಹಂಗಂತಂತಂದ್ರೆ ನಾವು ಅದೇ ತರ ಮಾಡೋದಿಕ್ಕಾಗುತ್ತಾ? ದೇವ್ರ ಮೇಲೆ ಭಗವಂತ ನೋಡ್ತಾ ಇರ್ತಾನೆ, ಆ ಥರ ಮಾಡಬಾರ್ದು ಅಂದ್ರೆ ನಾನೊಂದು ಅದನ್ನೊಂದು ಕಲ್ತ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ.
ತುಂಬ ಸಮಾಜದಲ್ಲಿ ಯಾವ ಥರ ಅಂತಂತಂದರೆ ಇವಾಗ ಒಂದು ಮುಂದೆ ಹೋಗ್ತಿರೋರನ್ನ ಯಾವತ್ತೂ ಹಿಂದೆ ಎಳೆಯೋದಕ್ಕೆ ನೋಡ್ತಾ ಇರ್ತಾರೆ. ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ. ಪ್ರೆಸೆಂಟ್ ಈಗ ನಿಮಗೆ ಈ ಆಗ ಆಡ್ಕೊಂಡವರು ಈಗ ಈ ಸಿಚುವೇಶನ್ ತಲುಪಿದ ಮೇಲೆ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ? ಆಗಿನ ಸಾಲಗಾರರು ಇರ್ಬೋದು, ಮನೆ ಹತ್ರ ಬಂದು ಅವಮಾನ ಮಾಡ್ತಿರೋರು ಇರ್ಬೋದು, ಸುತ್ತಮುತ್ತ ಜನ ಇರ್ಬೋದು, ಅಷ್ಟೊಂದು ಆಡ್ಕೊಂಡವರು ಈಗ ಯಾವ ರೀತಿ ನಿಮ್ಮನ್ನು ನೋಡ್ತಾರೆ? ಅಯ್ಯೋ, ಈಗಲೂ ಸಹ ಅಂತಂದರೆ ಜನಗಳು ಯಾವ ಥರ ಅಂತಂತಂದರೆ ಕೆಡ್ಸೋದಿಕ್ಕೂ ಕಾಯ್ತಾ ಇರ್ತಾರೆ. ಮತ್ತು ನಾವೊಂದು ಎತ್ತರಕ್ಕೆ ಬೆಳೆದಾಗ ಕೆಳಗಡೆ ಎಳೆಯೋದಿಕ್ಕೂ ನೋಡ್ತಾ ಇರ್ತಾರೆ. ಸಹಿಸಲ್ಲ ಜನಗಳು ಅಂತಂತಂದರೆ. ಹಾಳಾದರೆ ಅಯ್ಯೋ ಹಾಳಾಗ್ಬಿಟ್ರಲ್ಲ ಅವರು, ಹಂಗಾದ್ರು ಹಿಂಗಾದ್ರು ಅಂತಂದ್ಬಿಟ್ಟು ಕೆಟ್ಟಂಗೆ ಮಾತಾಡ್ಕೊಳ್ತಾರೆ. ಮತ್ತು ನಾವೇನಾದರೂ ಒಂದು ಎತ್ತರಕ್ಕೆ ಏನಾದರೂ ಬೆಳೆದಾಗ ಅಯ್ಯೋ ಎತ್ತರಕ್ಕೆ ಮುಂದೆ ಹೋಗ್ತಾವಳಲ್ಲ, ಹೆಂಗೆ ತಡೆಯೋದು, ಅದನ್ನು ಹೆಂಗೆ ಎಳಿಯೋದು, ಅವ್ರನ್ನ ಕಾಲು ಹೆಂಗೆ ಎಳಿಯೋದು, ಆ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಇದು ನಾನು ಒಂದು ಅಂತಂದರೆ ನಮ್ಮ ಅಕ್ಕ ಪಕ್ಕ ಊರ್ದವರು, ಕರಿತಿಮ್ನಳ್ಳಿಯವರು, ಎಷ್ಟೋ ಜನ ಬಂದ್ಬಿಟ್ಟು ಕೈ ಮುಗಿತಾರೆ ನನಗೆ. ಇಷ್ಟು ಒಂದು ಒಳ್ಳೆ ಹೆಸರು ತಂದುಕೊಟ್ಟಲ್ಲ ನಮ್ಮ ಊರಿಗೆ. ಬೇರೆ ಬೇರೆ ಕಡೆ ಎಲ್ಲ ಊರ ಕಡೆಯಿಂದ ಎಲ್ಲ ಬಂದ್ಬಿಟ್ಟು ಕಣ್ಣೀರಿಡ್ತಾರೆ. ಅಂತಂದರೆ ಒಂದು ಇಷ್ಟು ಒಂದು ಹೆಸರು ಮಾಡಿದೆ, ಒಂದು ಹೆಸರು ತಂದೆ ಊರಿಗೋಸ್ಕರ, ಅಪ್ಪ ಅಮ್ಮಗೊಂದು ಹೆಸರು ತಂದೆ ಅಂತಂದ್ಬಿಟ್ಟು ಬಂದು ನನ್ನ ಹತ್ರ ಹೇಳಿದ ತಕ್ಷಣ ಹಬ್ಬ ನನ್ನ ಜೀವನ ಸಾರ್ಥಕ ಅನಿಸುತ್ತೆ. ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ. ಮತ್ತು ಅದಾದಮೇಲೆ ನಾವು ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಿ ನಾವು. ನಮ್ಮನ್ನು ಫೆಲಿಸ್ಟೇಷನಿಗೆ ಕರೆದಿದ್ರು. ಸರ್ ಹೋದ ತಕ್ಷಣ ನಮಗೆ ನನ್ನ ಕೇಳಿದ್ರು, ದೀಪಿಕಾ ನಿನಗೆ ಏನು ಬೇಕು ಅಂತ ಕೇಳಿದ್ರು ಸರ್. ನನಗೇನು ಬೇಡ, ನಮ್ಮೂರಿಗೆ ರೋಡ್ ಇಲ್ಲ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂತಂದೆ. ಸರ್ ಒಂದೇ ಮಾತಂತಂದಿದ್ದು, ನಾನು ನಿನ್ನೆ ಕೇಳಿದ್ದು, ನಿಮ್ಮೂರಿಗೆಲ್ಲ ಕೇಳಿದ್ದು ಅಂತಂತಂದ್ರು. ಸರ್ ದೇವರನ್ನೂ ನನಗೆ 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ನನಗೆ. ಅಪ್ಪ ಅಮ್ಮ ನನಗೆ ದುಡ್ಕೊಂಡು, ಕೈಯಲ್ಲಿ ಒಂದು ಕೆಲಸ ಇದೆ, ನನಗೆ ಗೌರ್ಮೆಂಟ್ ಜಾಬ್ ಇದೆ, ಪಕ್ಕ ನಾನು ದುಡ್ಕೊಂಡು ನಾನು ಹೊಟ್ಟೆ ತುಂಬ ತಿಂತೀನಿ. ಇನ್ನೊಬ್ಬರು ಸಹ ನಾನು ಸಾಕು ಶಕ್ತಿ ಕೊಟ್ಟಿದ್ದಾನೆ ದೇವರು ನನಗೆ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಊರಲ್ಲೆಲ್ಲ. ಇವಾಗ ಒಂದು ಊರಿಗೆ ಪಕ್ಕದೂರಿಗೆ ಹೋಗ್ಬೇಕಂತಂದ್ರೆ ತುಂಬ ಗಾಡೀಲಿ ಏನಾದರೂ ಹೋಗ್ಬೇಕಂತಂದರೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ತುಂಬ ಗುಂಡಿಗಳಿದೆ, ಮಣ್ಣು ರೋಡು, ನಮಗೊಂದು ರೋಡ್ ಮಾಡಿಕೊಡಿ ಸರ್ ಅಂತ ಕೇಳಿದೆ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಪವನ್ ಕಲ್ಯಾಣ್ ಸರ್. ನಿಜವಾಗ್ಲೂ ಯಾರ ಹತ್ರ ಹೋದ್ವಿ ನಾವು, ಅಷ್ಟು ಜನದ ಹತ್ರ ಹೋದ್ವಲ್ಲ ನಾವು, ದೊಡ್ಡವ್ರ ಹತ್ರ, ನನಗೆ ಎಲ್ಲೂ ನೆಮ್ಮದಿ ಸಿಗಲಿಲ್ಲ. ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಲ್ಲ, ಒಂದು ಪ್ರತಿಯೊಂದು ಪ್ಲೇಯರ್ಸ್ನು ಯಾವ ಥರ ಸಿಚುವೇಶನ್ ಇದೆ, ನಿಮಗೆ ಒಂದು ಸಿಗ್ತಾ ಇಲ್ವಾ, ಇವಾಗ ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಏನಾದರೂ ಕೊಟ್ರ, ಗೌರ್ಮೆಂಟ್ ಜಾಬ್ ಏನಾದರೂ ಅನೌನ್ಸ್ ಮಾಡಿದ್ರ, ಪ್ರತಿಯೊಬ್ಬರನ್ನೂ ಪ್ಲೇಯರ್ಸ್ನ ವಿಚಾರಿಸಿದ್ರು. ಸರ್ ನಾನು ಮಾಡಿಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಪವನ್ ಕಲ್ಯಾಣ್ ಸರ್. ಈ ಥರ ಒಂದು ಲೀಡರ್ಸ್ ಇರ್ತಾರಲ್ಲ, ಈ ಥರ ಒಂದು ಲೀಡರ್ಸು ನಿಜವಾಗ್ಲೂ ನಮ್ಮ ದೇಶಕ್ಕೆ ತುಂಬ ತುಂಬ ಜನ ಬರಬೇಕನ್ನೋದು ನನ್ನ ಆಸೆ. ಬಟ್ ತುಂಬ ತುಂಬ ಖುಷಿ ಆಯಿತು ನನಗೆ ಪವನ್ ಕಲ್ಯಾಣ್ ಸರ್ ನೋಡಿದ ತಕ್ಷಣ. ಒಂಥರ ಏನೋ ಒಂಥರ ಹೆಮ್ಮೆ, ಅವ್ರ ಒಂದು ಮಾತಾಗಿರ್ಬೋದು, ಅವರೊಂಥರ ಟ್ರೀಟ್ ಮಾಡೋ ಒಂದು ವಿಧಾನ ಆಗಿರ್ಬೋದು, ತುಂಬ ಒಂದು ಹೆಮ್ಮೆ ಅನ್ನಿಸ್ತು. ಅದಾದಮೇಲೆ ನನಗೇನು ಗೊತ್ತಿಲ್ಲ, ಅದಾದಮೇಲೆ ಪ್ರತಿ ಒಂದು ಪಾತ್ರೆ ತೊಳೆಯೋ ಪಾತ್ರೆ ತೊಳೆಯೋ ಸೋಪು ಗುಂಜು ಬಳಸೋದ್ರಿಂದನೂ ಪ್ರತಿಯೊಂದು ರೇಷನ್ ಏನೇನು ಬೇಕೋ ನಮ್ಮ ಮನೆಗೆ ಕಳಿಸ್ಕೊಟ್ರು. ನನಗೇನು ಗೊತ್ತೇ ಇಲ್ಲ. ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಪ್ಪ ಅಮ್ಮ, ಈ ಥರ ಎಲ್ಲ ಪವನ್ ಕಲ್ಯಾಣ್ ಸರ್ ಕಳಿಸಿದ್ದಾರೆ ರೇಷನ್ ಎಲ್ಲ ಅಂತಂದ್ಬಿಟ್ಟು. ಎಷ್ಟು ಖುಷಿ ಆಯಿತು ಅಂತಂತಂದ್ರೆ, ಹಬ್ಬ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಈ ಥರ ಒಂದು ಮನುಷ್ಯರು ಇದ್ದಾರ ಏನಪ್ಪ, ಒಂದು ಲೀಡರ್ ಈ ಥರ ಒಂದು ಲೀಡರ್ ಇದ್ದಾರಾ ಅನಿಸ್ತು ನನಗೆ. ಅದಾದಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಇನ್ನೊಬ್ಳು ಆಂಧ್ರ ಹುಡುಗಿ ಇದ್ಲು, ಅವಳಿಗೂ ಸಹ ನನಗೇನೇನು ಕಳಿಸ್ಕೊಟ್ಟಿದ್ರು ಸೇಮ್ ಒಂದು ಬೆಡ್ಶೀಟು ಟವಲ್ ಸಹ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅಂತಂದರೆ ದಿನನಿತ್ಯ ಥಿಂಗ್ಸ್ಗಳು ಏನೇನು ಬೇಕಾಗುತ್ತೋ ಪ್ರತಿಯೊಂದು ಕಳಿಸ್ಕೊಟ್ಟಿದ್ದಾರೆ. ಅವ್ರು ನನಗೇನು ಕಳಿಸ್ಕೊಟ್ಟಿದ್ರು ಆ ಹುಡುಗಿ ಮನೆಗೂ ಸಹ ಸೇಮ್ ಕಳಿಸ್ಕೊಟ್ರು. ತುಂಬ ಹೆಮ್ಮೆ ಅನ್ನಿಸ್ತು. ಐ ರಿಯಲಿ ಪ್ರೌಡ್ ಸರ್. ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ, ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ಪವನ್ ಕಲ್ಯಾಣ್ ಸರ್. ಇನ್ನೂ ತುಂಬ ಎತ್ತರಕ್ಕೆ ಬೆಳೆದ್ರೆ
ಇನ್ನು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಆಂಧ್ರದಲ್ಲಿ ಎಷ್ಟೋ ಕಡೆ ರೋಡ್ಗಳಿರಲಿಲ್ಲ, ಈಗ ಎಷ್ಟೋ ಕಡೆ ರೋಡ್ಗಳು ಮಾಡಿಕೊಡ್ತಾ ಇದ್ದಾರೆ. ನಮ್ಮ CM ಸಹ ಅಂದರೆ ಚಂದ್ರಬಾಬು ಸರ್ ಸಹ ಇರ್ಬೋದು. ತುಂಬ ಅಂತಂದರೆ ನಮ್ಮ ಆಂಧ್ರ ಒಂದು ರಾಜ್ಯನ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಅನಿಸುತ್ತೆ ನಮಗೆ. ನಾವೊಂದು ಗಡಿ ಭಾಗದಲ್ಲಿದ್ದು ನಮಗೆ ಯಾವುದೋ ಒಂದು ಗಡಿ ಭಾಗದಲ್ಲಿರೋ ಊರುಗಳಿಗೆ ಒಂದು ಇಂಪಾರ್ಟೆಂಟ್ ಕೊಡಲ್ಲ, ಇವಾಗ ಒಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಅದೊಂದು ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಓಕೆ.